ಆಧುನಿಕತೆ ಬೆಳೆದಂತೆ ಬಿದಿರು ಬುಟ್ಟಿ ಎಣೆಯುವಂಥ ಕಾಯಕ ಇವತ್ತು ನಶಿಸಿ ಹೋಗ್ತಾ ಇದೆ. ಬಿದಿರಿನ ಉತ್ಪನ್ನಗಳಿಗೆ ಮಾರುಕಟ್ಟೆ ಇಲ್ಲದಂತಾಗಿರುವಂಥದ್ದು, ಪ್ಲಾಸ್ಟಿಕ್ ಬಳಕೆ ಹೆಚ್ಚಾದ ಕಾರಣದಿಂದಾಗಿ ಅದನ್ನೇ ನಂಬಿಕೊಂಡಿರುವಂತಹ ನೂರಾರು ಕುಟುಂಬಗಳು ಇವತ್ತು ಕಾಯಕ ಇಲ್ಲದೇ ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರದಿಂದನೂ ಕೂಡ ಬರುವಂಥ ಸೌಲಭ್ಯ ಕೂಡ ಬರ್ತಾ ಇಲ್ಲ. ಈಗಾಗಲೇ ಬುಟ್ಟಿ ಇರ್ಬೋದು, ಮಂಕ್ರಿ ಇರ್ಬೋದು, ಮತ್ತು ಫ್ಲಾಸ್ಕು ಮತ್ತು ಈ ರೀತಿಯಂಥ ಮಂಕ್ರಿಗಳು ಏನಿವೆ ಇವುಗಳನ್ನು ಎಣೆಯುವಂತಹ ಕಾಯಕಕ್ಕೆ ಇವತ್ತು ಬೆಲೆ ಇಲ್ಲದಂತಾಗಿದೆ. ಜನರು ಕೂಡ ಯಾವಾಗೋ ಮದುವೆ ಸಮಾರಂಭಗಳಲ್ಲಿ ಇನ್ನಿತರ ಸಮಾರಂಭಗಳಲ್ಲಿ ಮಾತ್ರ ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಮೊದಲಾದರೆ ಇದನ್ನೇ ಬಳಕೆ ಮಾಡ್ತಾಯಿದ್ರು. ಈಗ ಪ್ಲಾಸ್ಟಿಕ್ ಕಾಲ ಆಗಿರೋದ್ರಿಂದ ಅದರ ಕಾಯಕಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಯಾವ ರೀತಿ ಕಷ್ಟ ಆಗ್ತಾ ಇದೆ, ಬಿದಿರು ಬುಟ್ಟಿ ಎಣೆಯುವಂಥ ಕಾಯಕ ಕಂಪ್ಲೀಟಾಗಿ ನಶಿಸಿ ಹೋಗಿದೆಯಾ, ಈಗಿನ ಪರಿಸ್ಥಿತಿ ಹೇಗಿದೆ, ಅವರು ಯಾವ ರೀತಿಯಾಗಿ ಅದನ್ನು ನಂಬ್ಕೊಂಡಿರುವಂಥ ಕುಟುಂಬಗಳು ಸಂಕಷ್ಟದಲ್ಲಿದ್ದಾವೆ, ಅದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ. ಸರ್, ಯಾವ ಬುಟ್ಟಿ ಸರ್ ಅದು? ಏನು ಅಣಿತಾ ಇದ್ದೀರಾ? ಹೇಗಿದೆ ಈಗ? ಮೊದಲು ಮತ್ತೆ ಈಗಿನ ವ್ಯತ್ಯಾಸ ಹೇಗಿದೆ? ಆದಾಯದಲ್ಲಿ, ವ್ಯಾಪಾರದಲ್ಲಿ ಇರ್ಬೋದು? ಆದಾಯದಲ್ಲಿ ಏನು ಕಡಿಮೆ ಸರ್, ಏನಿಲ್ಲ ಅಂತ. ಆದಾಯ ಕಸಬು ಕಡಿಮೆ ಆಗೋಯ್ತು, ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲ. ಅದರಿಂದ ನಮ್ದು ಏನಿದೆ ಕುಲ್ ಕಸಬು, ನಮ್ಗೆ ಏನು ಬೇಕು ಎಲ್ಲ ನಾವು ಮಾಡ್ತೀವಿ. ನಾವು ಇದು ರೇಷ್ಮೆದೇ ಆಗಲಿ, ಮತ್ತು ಮದುವೆದೇ ಆಗಲಿ, ಮತ್ತು ಸಾಗುಂದೇ ಆಗಲಿ, ಯಾವ್ದು ಬೇಕಾದ್ರೂ ರೆಡಿ ಮಾಡ್ತೀವಿ ನಾವು. ಕಸಬು ಕುಲ್ ಕಸಬಿನಲ್ಲಿ ಈ ಕ್ಯಾರೋಡಲ್ಲಿ ನಾವು 100 ವರ್ಷ ಒಂದು ತಲೆಮಾನ್ ಇಲ್ಲಿ ಆಗಿರೋದು ನಮಗೆ. ಅದರಿಂದ ನಮಗೆ ಕಸಬು ಸರ್ಕಾರದಿಂದ ಏನೂ ಇಲ್ಲ ನಮಗೆ. ಅದರಿಂದ ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮ ಕುಲ್ ಕಸಬನ್ನು ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಮಾರ್ಕೆಟಲ್ಲಿ ಬೇಜಾನು ಮಾರ್ಕೆಟಲ್ಲಿ ಬೇಜಾನು ಪ್ಲಾಸ್ಟಿಕ್ಕು ಬಂದಿದೆ. ಇದಕ್ಕಾಗಿ ನಮ್ಮದು ಕಡಿಮೆ ಆಗೋಯ್ತು ಬಿದಿರೋದು. ನಮ್ಗೆ ಈ ಕಸಬು ಬಿಟ್ರೆ ಬೇರೆ ಕಸಬು ಯಾವುದು ಬರಲ್ಲ. ಅದರಿಂದ ನಮ್ಮ ಜೀವನ ಇದರಲ್ಲೇ ಆಗಬೇಕು. ಸೌಲಭ್ಯ ಅಂದರೆ ಸರ್ಕಾರದಿಂದ ಯಾವುದೂ ಈ ಬಿದಿರಿ ಆಗಲಿ ಮತ್ತು ಇನ್ನೊಂದು ಆಗಲಿ ಮತ್ತು ಯಾವುದೂ ಇಲ್ಲ. ಪ್ರೈವೇಟಲ್ಲಿ ತೊಳ್ಕೊತೀವಿ, ಕೆಲಸ ಮಾಡ್ತೀವಿ. ನಮಗೆ ಪಬ್ಲಿಕ್ಕು, ಟ್ರಾಫಿಕ್ ಪೊಲೀಸವರಲ್ಲಿ ಮತ್ತು ನಗರ ಪಾಲಿಕೆಯವರಲ್ಲಿ ನಮಗೆ ತೊಂದರೆ ಕೊಡಲ್ಲ. ಎಷ್ಟು ವರ್ಷಗಳಿಂದ ಇದರ ಆದಾಯ ಕುಸಿದಿದೆ ಅಂತ? ನಮಗೆ ಯಾವಾಗ ಇದು ಒಂದು 10 ವರ್ಷ 15 ವರ್ಷದ ಹಿಂದೆ ಯಾವಾಗ ಮಾರ್ಕೆಟ್ಗೆ ಬಜಾರಿಗೆ ಎಲ್ಲ ಬಂದು ಪ್ಲಾಸ್ಟಿಕ್ ಐಟಮ್ಗಳು, ಅವಾಗಿದ್ರೆ ಬಜಾರ್ ಕಡಿಮೆ ಆಗೋಯ್ತು. ಅವಾಗ ವ್ಯಾಲಿ ಇತ್ತು, ಅವಾಗ ಕಡಿಮೆ ಕೆಲಸ ಆದ್ರೂ ವ್ಯಾಲ್ಯೂ ಇತ್ತು. ಊಟದ ಪಟ್ಟಿಗೆ ಏನು ತೊಂದರೆ ಆಯ್ತಿತ್ತಿಲ್ಲ, ಜೀವನ ಆಯ್ತಿತ್ತು. ಇವಾಗ ಒಂದಿನ ಬೋನಿ ಆದರೂ ಇನ್ನೊಂದಿನ ಬೋನಿ ಆಗಲ್ಲ. ನಾವು ಮಾಡಿದೋದು ಯಾರಿಗೂ ಕೊಡೋದಿಲ್ಲ. ಪಬ್ಲಿಕ್ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ನಾವು ಅದನ್ನು ಕೊಡೋದು. ಅದನ್ನು ಈಗ ಎಷ್ಟು ಉತ್ಪನ್ನಗಳನ್ನ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ? ಎಷ್ಟು ಐಟಮ್ ಇದೆ ಸರ್? ಸರ್, ಇಲ್ಲಿ 100 ಥರ ಐಟಮ್ ಇದೆ. 100 ಥರಪ್ಪ ಏನೇನು ಅವ್ರ ಮನೆಗೆ ಏನೇನು ಬೇಕು, ಒಂದು ಮದುವೆದೇ ಆಗಲಿ, ಮತ್ತು ಒಂದು ಸಾವಂದಿ ಆಗಲಿ, ಮತ್ತು ಇನ್ನೊಂದು ಶುಭ ಕಾರ್ಯಕ್ಕೆ ಆಗಲಿ, ಯಾವುದೊಂದಕ್ಕೂ ಐಟಮ್ ಸಿಗ್ತೈತೆ. ಡೈಲಿ ವ್ಯಾಪಾರ ಆಗುತ್ತಾ? ಡೈಲಿ ಆಗಲ್ಲ ಸರ್ ವ್ಯಾಪಾರ. ಯಾವತ್ತಿಗೆ ಒಂದಿನ ಬೆಳಗಿಂದ ಇನ್ನೂ ಇಲ್ಲ, ಬೋನಿ ಇಲ್ಲ. ಇನ್ನು ನಾಳೆ ಏನು ಬುಧವಾರ, ಇವತ್ತು ಮಂಗಳವಾರ, ಈ ಥರ ಇದು ಕಸಬಿನಲ್ಲಿ ಏನು ಮಾಡೋಕ್ಕಾಯ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಕಾಯಕ ನಶಿಸಿ ಹೋಗುತ್ತೆ ಅಂತ ಅನ್ಸುತ್ತಾ ತಮಗೆ? ಸರ್, ನೆಕ್ಸ್ಟು ನಮ್ಮ ತಲೆಗೆ ಕ್ಲೋಸಿಗೆ ಕಸಬು ಇದು. ನಮ್ಮ ತಲೆಗೆ ಅಂದರೆ ಮಕ್ಕಳು ಕಸಬು ಕಲ್ತಿಲ್ಲ ಇದು. ಈಗ ನನಗೆ ಏಜ್ ಎಷ್ಟಾಗಿದೆ, ಆ ಏಜ್ ಪ್ರಕಾರ ಅಷ್ಟೇ ನಮ್ಮ ಜೀವನ. ಈ ನನ್ನ ಮಕ್ಳಿಗೆ ಏನಾಯ್ತವೋ ಏನು ಬಿಡ್ತವೋ ಅಂತ ನಮಗೆ ಗೊತ್ತಾಗಿಲ್ಲ. ನಮಗೆ ಆ ಥರದಲ್ಲಿ ನಮಗೆ ಒಂದು ಇದಿರ್ತದೆ ನಮಗೆ. ಅದರಲ್ಲಿ ನಾವು ಏನು ಕಸಬು ನಾವು ಮಾಡಿಕೊಟ್ಟೋದನ್ನು ಬಿದಿರು ಏನು ಅನ್ನೋದೇ ಮಕ್ಳಿಗೆ ಗೊತ್ತಿರೋದಿಲ್ಲ. ಆ ಥರ ಈಗ ನಾವು ಏನಿದೆ ಸರ್ಕಾರದಿಂದ ಯಾವ ಸೌಲಭ್ಯನೂ ಇಲ್ಲ. ಒಂದು ಬೊಂಬೆ ಆಗಲಿ, ಒಂದು ಬಿದಿರಿ ಆಗಲಿ, ಇಂಥ ಜನಗಳು ಅವರೇ ಮೇದರ ಜನಾಂಗ. ಕಾಯಕ ಉಳಿಬೇಕು ಅಂದರೆ ಸರ್ಕಾರ ಏನು ಮಾಡಬೇಕು, ಯಾವ ರೀತಿ ಸಹಕಾರ ಮಾಡಬೇಕು? ಸರ್, ನಮ್ಮ ಸರ್ಕಾರ ನಮ್ಗೆ ಏನಂತಂದರೆ ನಮ್ಗೆ ಜೀವನಕ್ಕಾಗ ಬಿದಿರುಗಳು, ಸೌಲಭ್ಯಗಳು, ಈ ಥರ ಪುಟಬಾದಲ್ಲಿ ಜೀವನ ಮಾಡೋಕ್ಕೊಂದು ನೆಲೆ ಎಲ್ಲ ಬೇಕು. ಹೇಗಿದೆ
ಈಗ ತಮ್ಮ ಕಾಯಕ ಎಷ್ಟು ಕಷ್ಟ ಅನಿಸ್ತಾ ಇದೆ ಜೀವನ ಚೆನ್ನಾಗಿದ್ಯಾ? ತೊಂದ್ರೆನೇ ಇದೆ ಕಾರಣ. ಬಿಸಿಲಲ್ಲಿ ಒಣಗಬೇಕು, ಮಳೆಯಲ್ಲಿ ನೆನಬೇಕು, ಗಾಳಿಲಿ ಇರಬೇಕು, ಇಲ್ಲೇನೆ ಫುಟ್ಪಾತಲ್ಲಿ ತುಂಬ ಕಷ್ಟನೇ ಆಗಿದೆ. ವ್ಯಾಪಾರ ಆಗುತ್ತಾ? ವ್ಯಾಪಾರ ಏನಾಗಲ್ಲ ಅಣ್ಣ. ವ್ಯಾಪಾರ ನಿಂತೋಗಿ ಸುಮಾರು ವರ್ಷನೇ ಆಗೋಯ್ತು. ವ್ಯಾಪಾರ ಏನಿಲ್ಲ. ಓಕೆ. ಜೀವನನೇ ಕಷ್ಟ ಆಗೈತೆ. ಮತ್ತೆ ಇದು ಕಾಯಕ ನಿಂತೋಯ್ತು, ವ್ಯಾಪಾರ ಆಗ್ತಾ ಇಲ್ಲ ಅಂದಮೇಲೆ ಬೇರೆ ಏನಾದ್ರು ಕೆಲಸ ಮಾಡ್ಬೇಕಲ್ಲ? ಬೇರೆ ಏನು ನಮಗೆ ಬರಲ್ಲ ಅಣ್ಣ. ಈ ಕಸ್ಬಿಟ್ರೆ ಬೇರೆ ಏನು ಬರಲ್ಲ. ನಾವು ಮಾಡಿದ್ರೆ ಇದೇ ಮಾಡಬೇಕು. ಮೊದಲೆಲ್ಲ ವಾರದ ಸಂತೆ ಅಂತ ಮಾಡೋರು, ಆ ಸಂತೆಗೆಲ್ಲ ತಗೊಂಡು ಹೋಗ್ತಾ ಇದ್ರಿ. ಇವಾಗ ಸಂತೆ ಇಲ್ಲೆಲ್ಲ ಅಣ್ಣ, ಸಿಟಿಲಿ ಎಲ್ಲುಡಿಗೆ ಹೋಗೋದು ಸಂತೆಗೆ. ಹಾ ಅದೆಲ್ಲ ಹಳ್ಳಿ ಕಡೆ. ಹಾ ಇಲ್ಲೆಲ್ಲಿ ಸಂತೆ ಇರುತ್ತೆ? ಸಂತೆ ಇಲ್ಲ ಇಲ್ಲಿ. ಏನಿದ್ರು ಮಾರ್ಕೆಟ್ಗೆ ಹಾಕ್ಬೇಕು. ಅವ್ರು ಕೊಟ್ಟುವಾಗ ಇಸ್ಕೊ ಬರ್ಬೇಕು. ಮಾರ್ಕೆಟಲ್ಲಿ ಹೋಗ್ತಾ ಇದೆಯಾ ಇಲ್ವಾ? ಮಾರ್ಕೆಟಲ್ಲಿ ಅಂದ್ರೆ ಅವರು ವ್ಯಾಪಾರ ಆದ್ರೆ ಕೊಡ್ತಾರೆ, ಇಲ್ಲರೇ ಇಲ್ಲ. ನಿಮ್ಮ ತಲೆಮಾರಿಗೆ ಇದು ಎಂಡು ಅನ್ಸುತ್ತೆ ಈ ಕಾಯಕ? ಎಂಡು ಇದು. ಇಲ್ಲ ಅಂದ್ರೆ ಮಕ್ಕಳು ಇನ್ನು ಕಲಿಯಲ್ಲ ಕಾರಣ. ನಾವಿಬ್ರು ಇರೋ ಗಂಟನೆ, ನಮ್ಮ ಯಜಮಾನ್ರು ನಾವು ಇರೋ ಗಂಟನೆ ಇಷ್ಟೇ. ಎಷ್ಟು ವರ್ಷಕ್ಕಿಂತ ಇದು ನಮಗೆ ಡಲ್ ಅನಿಸ್ತಾ ಐತೆ ಪ್ಲಾಸ್ಟಿಕ್ ಬಂದಾಗಿಂದನ? ಎಲ್ಲ ಪ್ಲಾಸ್ಟಿಕ್ಕು ಸ್ಟೀಲು ಎಲ್ಲ ಬಂದ್ಬಿಟ್ಟವೆಲ್ಲ, ವ್ಯಾಪಾರನೇ ಇಲ್ಲ. ಏನು ಮಡಿಕೊಂಡ್ರು ವ್ಯಾಪಾರ ಇಲ್ಲ. ಮಡಿಕೊಳ್ಳೋದು, ಕರ್ಮಿನಂಗೆ ಒಣಗೋದು, ಎತ್ತು ಮಡ್ಗೋದು. ಮನೆಗೆ ಹೋಗೋರು ಮನೆಗೆ ಹೋಯ್ತಾರೆ, ಮಾಡಿರೋರು ಇಲ್ಲೇ ಮಲಗೋರು ಇಲ್ಲೇ ಮಲಗ್ತಾರೆ. ತಿಂಗಳಿಗೆ ಇಷ್ಟು ಅಂತ ಅಮೌಂಟ್ ಏನಾದ್ರು ಗೌರ್ಮೆಂಟಿಂದ ಬರ್ತಿತ್ತಾ? ಏನೂ ಇಲ್ಲ ಅಣ್ಣ. ಗೌರ್ಮೆಂಟಿಂದ ಯಾವ ಅಮೌಂಟು ಇಲ್ಲ, ಏನೂ ಇಲ್ಲ. ಇದು ಬಿದಿರು ಬಿಟ್ಟು ಎಳೆಯುವ ಕಾಯಕವನ್ನೇ ನಂಬಿಕೊಂಡಿರುವಂತಹ ಕುಟುಂಬಗಳ ಪರಿಸ್ಥಿತಿ. ಇವತ್ತು ಜನ ಯಾರು ಕೂಡ ಬಿದಿರಿನಿಂದ ತಯಾರಾದಂಥ ಉತ್ಪನ್ನಗಳನ್ನು ಕೊಂಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಆ ಇಡೀ ಕುಟುಂಬಗಳೆಲ್ಲವೂ ಕೂಡ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೀವನ ನಿರ್ವಹಣೆ ಕೂಡ ಕಷ್ಟಕರ ಆಗಿರುವಂಥದ್ದು. ಸರ್ಕಾರ ಇಂತಹ ಕಾಯಕವನ್ನೇ ನಂಬಿಕೊಂಡಿರುವಂಥ ಕುಟುಂಬಗಳಿಗೆ ಪ್ರೋತ್ಸಾಹ ಧನವನ್ನು ಕೊಡಬೇಕಾಗತ್ತೆ. ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಬೇಕಾಗತ್ತೆ. ಈ ಬಿದಿರಿನಿಂದ ತಯಾರಾದಂಥ ಉತ್ಪನ್ನಗಳನ್ನು ಕೊಂಡುಕೊಂಡು ಅದರಿಂದ ಬೇರೆ ಏನಾದರೂ ಮಾಡುವಂತಹ ಯೋಜನೆಗಳನ್ನು ಕೂಡ ಜಾರಿ ಆಗಬೇಕಾಗತ್ತೆ. ಇವತ್ತು ಆ ಕಾಯಕವನ್ನು ನಂಬಿಕೊಂಡಿರುವಂಥ ಕುಟುಂಬದ ಮಹಿಳೆಯರು ಕಣ್ಣೀರನ್ನು ಇಡ್ತಾ ಇರ್ತಾರೆ. ಯಾಕೆಂತಂದರೆ ಈ ಪ್ಲಾಸ್ಟಿಕ್ ಜಗತ್ತು ಆಧುನಿಕತೆ ಬೆಳೆದು ಯಾರು ಕೂಡ ಅದನ್ನು ಕೊಂಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಕಾಯಕ ನಶಿಸಿ ಹೋಗದಂತೆ ಸರ್ಕಾರಗಳು ಪ್ರೋತ್ಸಾಹವಾಗಿ ಏನಾದರೂ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗತ್ತೆ. ಆ ರೀತಿಯ ಕಾರ್ಯಕ್ರಮಗಳು ರೂಪಿಸಿದಾಗ ಈ ಕಾಯಕಗಳು ಮುಂದೆ ತಲತಲಾಂತರದಿಂದ ಬಂದಿರುವಂಥ ಈ ಕಾಯಕಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಕ್ಷೀಣಿಸಿ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಡಿಜಿಟಲ್.